ಎಸ್ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಶ್ರೀಹರಿ ನಮ್ಮ ಜೊತೆಗಿದ್ದಾರೆ ನೇರ ಸಂಪರ್ಕದಲ್ಲಿ ಮೈಸೂರಿನಿಂದ. ಶ್ರೀಹರಿ ಅವರೇ, ನಾವು ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಜೊತೆಗೆ ಬಜೆಟಲ್ಲಿ ಯಾವ್ಯಾವ ಅಂಶಗಳಿರಬಹುದು ಅಂತ, ಯಾವ್ಯಾವ ಸುಧಾರಣೆಗಳು ಅಂತ, ಜೊತೆಗೆ ನಾವು ಮಾತಾಡುವಂಥದ್ದು ಏನಂದರೆ ಭವಿಷ್ಯದ ಭಾರತದ ಬಗ್ಗೆ ಮಾತಾಡ್ತೀವಿ, ಬಲಿಷ್ಠ ಭಾರತದ ಬಗ್ಗೆ ಮಾತಾಡ್ತೀವಿ, ಜೊತೆಗೆ ಏನಂದರೆ ಮುಂದೊಂದಲ್ಲ ಒಂದು ದಿವಸ ನಾವು ಕೂಡ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತೀವಿ ಅನ್ನುವಂಥ ಧಾಟಿಲಿ ಮಾತಾಡ್ತೀವಿ. ಅದೆಲ್ಲ ದೃಷ್ಟಿಕೋನದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್ ಇವತ್ತಿನ ಬಜೆಟನ್ನು? ಅದು ಏನೇನು ಘೋಷಣೆಗಳಾಗ್ಬೋದು ಅಂತ. ಟ್ಯಾಕ್ಸ್ ಲ್ಯಾಬ್ಸ್ ಸ್ವಲ್ಪ ಲಿಬರಲ್ ಆಗ್ಬೋದು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಗೆ, ರೈಲ್ವೇಸ್ಗೆ ಒತ್ತು ಜಾಸ್ತಿ ಕೊಡ್ಬೋದು. ಇಂಡಸ್ಟ್ರೀಸ್ಗೆ ಜಾಸ್ತಿ ಒತ್ತು ಕೊಟ್ಟಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗತ್ತೆ. ಬಹುಶಃ ಅದರ ಎಕ್ಸ್ಪೆಕ್ಟೇಷನ್ ಇದೆ. ಇಂಡಸ್ಟ್ರಿ ಲೀಡರ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಎಲ್ಲರದು ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇದೆ. ಮತ್ತೆ ಅಗ್ರಿಕಲ್ಚರ್ ಬೇಸ್ ಚೆನ್ನಾಗಿದ್ರೆ ಮಾತ್ರ ನಮಗೆ ಈ ರೈಸಿಂಗ್ ಪ್ರೈಸಸ್ ನ ತಡಿಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅಗ್ರಿಕಲ್ಚರ್ಗೆ ಜಾಸ್ತಿ ಒತ್ತು ಕೊಡಬೇಕು, ಅದರ ಪ್ರೊಡಕ್ಷನ್ ಜಾಸ್ತಿ ಬರಬೇಕು, ರೈತನಿಗೆ ಅನುಕೂಲ ಆಗ್ಬೇಕು ಇನಿಷಿಯಲಿ. ಮತ್ತೆ ಸಪೋರ್ಟ್ ಪ್ರೈಸ್ ಒಂದ್ ನಿಮಿಷ ಆಗಿರಿ. ಕೇಂದ್ರ ಸಚಿವ ಸಂಪುಟದಿಂದ ಬಜೆಟ್ ಮಂಡನೆಗೆ ಒಪ್ಪಿಗೆ ಸಿಕ್ಕಿದೆ. ಸ್ವಲ್ಪ ಹೊತ್ತಿನಲ್ಲೇ ಬಜೆಟ್ ಮಂಡಿಸ್ತಾರೆ ನಿರ್ಮಲಾ ಸೀತಾರಾಮನ್. ದಾಖಲೆಯ ಬಜೆಟ್ ಇದು. ಒಬ್ಬ ಮಹಿಳೆಯಾಗಿ ಇಂದಿರಾ ಗಾಂಧಿ ಮಂಡಿಸಿದ್ರು ಮೊದಲು, ಅದಾದ್ಮೇಲೆ ಇವರೇನೇ ಜೊತೆಗೇನು ಅಂತಂದರೆ ನಾವು ಹೇಳ್ತಾ ಇದ್ವಿ, ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನು ಸರಿಗಟ್ತಾ ಇದ್ದಾರೆ. ನಿರಂತರವಾಗಿ ಅವರು 7ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಶ್ರೀಹರಿ, ಪ್ಲೀಸ್ ಕಂಟಿನ್ಯೂ ಸರ್. ಮತ್ತೆ ಕರ್ನಾಟಕದ ದೃಷ್ಟಿಯಿಂದ ನಮಗೆ IIMs ಬರಬೇಕು, ಇನ್ನ IIT ಬರಬೇಕು, ನಿಮ್ಯಾನ್ಸ್ ಬರಬೇಕು, ಏಮ್ಸ್ ಬರಬೇಕು. ಇದೆಲ್ಲ ಬಂದಾಗ ಮಾತ್ರ ಆಸ್ ಕರ್ನಾಟಕ, ನಾವು ಕರ್ನಾಟಕದವರಾದ್ರಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೊಟ್ಟಷ್ಟು ನಮ್ಮ ಇಂಡಸ್ಟ್ರಿಗಳು ಜಾಸ್ತಿ ಆಗತ್ತೆ, ಲೀಡರ್ಸ್ಗಳು ಜಾಸ್ತಿ ಆಗ್ತಾರೆ, ಹೆಚ್ಚು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗತ್ತೆ. ಮತ್ತೆ ಸ್ಯಾಲರಿಡ್ ಕ್ಲಾಸಿಗೆ ಇವರು ಅನುಕೂಲ ಮಾಡಿ ಕೊಡ್ಬೇಕು. ಇವತ್ತು ಡಿಸ್ಪೋಸಬಲ್ ಇನ್ಕಮ್ ಅಂತ ತುಂಬಾ ಕಡಿಮೆ ಇದೆ. ಎಷ್ಟೇ ಬಂದ್ರು ಕೂಡ ಸ್ಯಾಲರಿಡ್ ಎಂಪ್ಲಾಯ್ ಅವ್ರ ಮನೆಗೆ ಸಹಿತ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಸೊ ಸ್ಯಾಲರಿಡ್ ಎಂಪ್ಲಾಯಿಗೆ ಕೊಡ್ಬೇಕಂತಂದ್ರೆ ಒಂದು ಮಿನಿಮಮ್ ಪ್ರೈಸ್ಗಳು ಆಗ್ಬೇಕು, ಆರ್ಗನೈಸ್ ಸೆಕ್ಟರ್ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ. ಎರಡನೇದು ಟ್ಯಾಕ್ಸ್ ಲ್ಯಾಬ್ಸ್, ಟ್ಯಾಕ್ಸ್ ರಿಬೇಟ್ಸ್ ತುಂಬಾ ಕೊಡ್ಬೇಕು. ಮತ್ತೆ ಆಸ್ ಇಂಡಸ್ಟ್ರಿ ಬಂದಾಗ ನಮಗೆ ಇಂಡಸ್ಟ್ರಿನಲ್ಲಿ ಪಾಲಿಸಿಗಳು ತುಂಬಾ ಇದೆ, ಆದ್ರೆ ಇಂಪ್ಲಿಮೆಂಟೇಷನ್ ಬಂದಾಗ ತುಂಬಾ ವೀಕ್ ಇದೀವಿ. ಕೇಂದ್ರ ಮತ್ತೆ ನಿಮ್ ಧ್ವನಿನ ಸ್ವಲ್ಪ ವ್ಯತ್ಯಾಸ ಇದೆ. ಮತ್ತೆ ನಾನು ಮಾತಾಡ್ತೀನಿ. ಸಿದ್ದೇಗೌಡ್ರೆ ತಮ್ಮ ಸರದಿ ರೈತ ಮುಖಂಡರಾಗಿ, ರೈತರಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ ಸರ್? ಈಗಾಗಲೇ 7ನೇ ಸಾರಿ ಅದು ಕರ್ನಾಟಕದ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಾಡ್ತಾ ಇದ್ದಾರೆ. ಇದುವರೆಗೂ ಯಾವುದೇ ಕಾರಣಕ್ಕೂ ಕೃಷಿಕರು, ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಯಾವುದೇ ಬಡ್ಜೆಟ್ ಮಾಡಿಲ್ಲ. ಈ ಸಾರಿ ಅವ್ರಿಗೂ ತಿಳಿದಿದೆ ಕರ್ನಾಟಕ ಬರಗಾಲ ತತ್ತರಿಸದ ಒಂದು ರಾಜ್ಯ ಆಗಿದೆ. ಆದ್ದರಿಂದ ಈ ಸಾರಿ ಒಂದು ಒಳ್ಳೆ ಬಡ್ಜೆಟ್ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಮತ್ತು ಇನ್ನೊಂದು ಏನಂತ ಅಂದರೆ ಮೇಕೆದಾಟು ಯೋಜನೆಗೆ ಏನಾರ ಬಡ್ಜೆಟ್ ಏನಾರ ಮಂಜೂರಾಗಿದೆಯಾ? ಯಾಕೆಂದರೆ ಇವತ್ತು 2 ರಾಜ್ಯಗಳನ್ನ ಒಂದು ಜನಪ್ರತಿನಿಧಿಗಳನ್ನ ಕರೆದು ಏನು ಸೆಂಟ್ರಲ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಾತುಕತೆ ಮಾಡಿ ರೈತರ ತಮಿಳುನಾಡು ರೈತರು ಮತ್ತು ನಮ್ಮ ಕರ್ನಾಟಕ ರೈತರು ಸಂಘರ್ಷಕ್ಕೆ ಇಳಿದಂತೆ ಇವರು ಕರ್ನಾಟಕ ಮತ್ತು ತಮಿಳುನಾಡು ರಾಜಕಾರಣ ಮಾಡಿಕೊಂಡು ರೈತರನ್ನ ಸಂಘರ್ಷ ಮಾಡ್ತಾ ಇದ್ದಾರೆ. ಅದರಿಂದ ಇವರ 2 ರಾಜ್ಯದ ಜನಪ್ರತಿನಿಧಿಗಳನ್ನ ಕರೆಸಿ ಕೇಂದ್ರ ಸರ್ಕಾರ ಇದನ್ನ ತೀರ್ಮಾನ ಮಾಡಿ ಇದಕ್ಕೊಂದು ಬಡ್ಜೆಟ್ ನೀಡಬೇಕು ಅಂತ ನಾವು ಅನುಮೋದನೆ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ಏನಂದ್ರೆ ಕೃಷಿ ಇವತ್ತು ಆಹಾರದ ಬಗ್ಗೆ ಯಾರು ಕಾಳಜಿ ಇಲ್ಲ. ರೈಲ್ವೆ ಬೇಕು, ರಸ್ತೆ ಬೇಕು, ಎಲ್ಲ ಬೇಕು. ಆಹಾರದ ಬಗ್ಗೆ ಯಾರು ಅಲ್ಲ ಕೇಳ್ತಾ ಇದೆ. ಕೆಲವೊಂದು ಸಂಗತಿಗಳ ಬಗ್ಗೆ ನೀವು ಮಾತಾಡಿದ್ರಿ. ಎಕ್ಸಾಂಪಲ್ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ರಾಜ್ಯದೊಂದು ನಿಲುವು, ಅವರ ಮಿತ್ರ ಪಕ್ಷವಾಗಿರುವಂಥ DMK ಇನ್ನೊಂದು ನಿಲುವು. ಇಲ್ಲಿ ಅವರು ಹೇಳ್ತಾರೆ ನಾವು ಮೇಕೆದಾಟು ನಾವು ಗ್ಯಾರಂಟಿ ತಂದೆ ತರ್ತೀವಿ ನಾವು ಅಂತ. ಮೇಕೆದಾಟು ಆಗ್ಲಿಕ್ಕೆ ಗ್ಯಾರಂಟಿ ಬಿಡಲ್ಲ ಅಂತ ಅವ್ರು ಘೋಷಣೆ ಮಾಡ್ತಾರೆ, ಅವರಲ್ಲಿ ಮತ ಪಡಿತಾರೆ. ಇಲ್ಲಿ ಮಾಡ್ತೀವಿ ಅಂದ್ರೆ ಬಿಟ್ಟು ಇವರು ಮತ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಈ ರಾಜಕಾರಣ ನಡೀತಿರೋದು ಅಂದರೆ ಇದು ಕೇವಲ ಏನಂದ್ರೆ ಒಂದು ಬರೀ ಕರ್ನಾಟಕ ಮತ್ತು ತಮಿಳುನಾಡಿನ ರಾಜ್ಯದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿ ಈ ಥರ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ, ಈ ಥರದ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಇದನ್ನೆಲ್ಲವನ್ನು ಕೂಡ ಎಷ್ಟರ ಮಟ್ಟಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಅಲ್ಲ, ಒಂದ್ ನಿಮಿಷ ಸರ್ ನಾನು ಮತ್ತೆ ಮಾತಾಡ್ತೀನಿ. ವಿನಯ್ ನಮ್ಮ ಜೊತೆಗೆ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ವಿನಯ್, ಒಂದು ಸಂಗತಿ ಅಂದ್ರೆ ನಾವು ಯಾವಾಗಲೂ ಕೂಡ ನಿರೀಕ್ಷೆ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಈ ಟ್ಯಾಕ್ಸ್ ಕಟ್ಟುವಂಥ ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಿದೆ.
ನಾವು ಭವ್ಯ ಭಾರತದ ಬಗ್ಗೆ ಮಾತಾಡ್ತೀವಿ, ಬಲಿಷ್ಠ ಭಾರತದ ಬಗ್ಗೆ ಮಾತಾಡ್ತೀವಿ, ಬೆಳವಣಿಗೆಯ ಭಾರತದ ಬಗ್ಗೆ ಮಾತಾಡ್ತೀವಿ, ಜೊತೆಗೆ ಏನಂದರೆ ಸೂಪರ್ ಪವರ್ ಬಗ್ಗೆ ಮಾತಾಡ್ತೀವಿ. ಈ ಒಂದಷ್ಟು ಬದಲಾವಣೆಗಳಾಗಬೇಕು ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಈ ಬಾರಿ ಅದರ ನಿರೀಕ್ಷೆ ಇದೆ. ಏನಂತೀರಿ ಸರ್? ಓಕೆ, ಈ ತೆರಿಗೆ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂದರೆ ಒಟ್ಟು ನಮಗೆ ಒಂದು 45 ಲಕ್ಷ ಕೋಟಿ ನಮಗೆ ತೆರಿಗೆ ಕಲೆಕ್ಟ್ ಆಗುತ್ತೆ ಇಂಡಿಯಾದಲ್ಲಿ. ನೇರ ತೆರಿಗೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಅನ್ಬೋದು, ಇಂಡೈರೆಕ್ಟ್ ಅಂದರೆ GST ಆಗ್ಬೋದು. ಪ್ರತಿಯೊಬ್ಬರು GST ಕಟ್ಟೇ ಅವರು ಕಾರ್ಮಿಕರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಕಟ್ಟಲೇಬೇಕು. ಒಂದು ಮೊಬೈಲಿಂದ ಹಿಡಿದು ಒಂದು ಪರ್ಕೆಯಿಂದ ಹಿಡಿದು ಏನೇ ತೊಗೊಂಡು GST ಬಂದೇ ಬರುತ್ತೆ. ಪ್ರತಿಯೊಬ್ಬರು ಅದು ಕಾಂಟ್ರಿಬ್ಯೂಟ್ ಮಾಡೇ ಮಾಡ್ತೀವಿ. ಅದು ಬಿಟ್ಟರೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಅದು ಡೈರೆಕ್ಟಾಗಿ ನೇರ ತೆರಿಗೆ ನಮ್ಮ ಸಂಬಳದಲ್ಲಾಗಲಿ ಇಲ್ಲ ಪ್ರಾಫಿಟಲ್ಲಾಗಲಿ ಕಟ್ಟಾಗೇ ಆಗುತ್ತೆ. ಈಗೇನಂದರೆ ಸುಮಾರು ಒಂದು 8.5 ಕೋಟಿ ಅಷ್ಟು ತೆರಿಗೆದಾರರಿದ್ದಾರೆ ಇಂಡಿಯಾದಲ್ಲಿ. 8.5 ಕೋಟಿ, ಅದರಲ್ಲಿ 8.5 ಕೋಟಿಲಿ ಸುಮಾರು 7.25 ಕೋಟಿ ಎಲ್ಲರೂ ಸ್ಯಾಲ್ರಿಡ್ ಕ್ಲಾಸೇ, ಸಂಬಳದಾರರು. 7.25 ಕೋಟಿ ಅಷ್ಟು ಸಂಬಳದಾರರು. ಅಂದರೆ ಒಂದು 75 ಲಕ್ಷದಿಂದ 1 ಕೋಟಿ ಉದ್ಯಮಿದ್ದಾರೆ, ವ್ಯಾಪಾರ ಏನು ಮಾಡ್ತಾರೋ ಅವ್ರು ಮಾತ್ರ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕಟ್ತೀವಿ ನಾವು. ಅಂದರೆ 7.5 ಕೋಟಿ ಏನು 140 ಕೋಟಿಗೆ ತೊಗೊಂಡ್ರೆ ಅದರಲ್ಲಿ ಅರ್ಧ ಪಾಪ್ಯುಲೇಷನ್ ತೊಗೊಂಡ್ರೆ ಅಷ್ಟು ದುಡಿತಾ ಇದ್ದರೆ ಅಗ್ರಿಕಲ್ಚರ್ ತೆಗೆದುಬಿಟ್ರೆ ಒಂದು 7.5 ಕೋಟಿ ಮಾತ್ರ ನಾವು ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಈ ಒಂದು 7.5 ಕೋಟಿಗೆ ನಾವು ನಾನು ನೋಡಿದಿರ್ತಾರೆ 50,000 ಇತ್ತು ಬೇಸಿಕ್ ಲಿಮಿಟ್ಟು. 50,000 ಇತ್ತು ಸುಮಾರು 15 ವರ್ಷದಿಂದ 50,000 ಇತ್ತು. ಇವತ್ತು 2.5 ಲಕ್ಷ 3 ಲಕ್ಷದವರೆಗೂ ತೊಗೊಂಬಂದಿದ್ವಿ. ಮತ್ತು 7 ಲಕ್ಷದವರೆಗೂ ಇವತ್ತು ತೆರಿಗೆ ಇಲ್ಲ. 7-7.5 ಲಕ್ಷದವರೆಗೂ ಇವತ್ತು ತೆರಿಗೆ ಇಲ್ಲ. ಸೊ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ ನಮ್ಗೆ ಇನ್ಫ್ಲೋ ಅಷ್ಟೇ ಇದೆ. ಆ ಇನ್ಫ್ಲೋನ ನಾನು ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅಂತ ನೋಡ್ಬೇಕು ಅಷ್ಟೇ. ಬಿಟ್ಟರೆ ನಾನು ಇನ್ನು ತೆರಿಗೆ ಬೇಡ ಅಂದರೆ ಒಂದು ಕಡೆ ನನಗೆ ತೆರಿಗೆ ಬೇಕು, ಇನ್ಫ್ಲೋ ಬೇಕು, ನನಗೆ ಆದಾಯ ಬೇಕು, ಇನ್ನೊಂದು ಕಡೆ ಖರ್ಚು ಮಾಡಬೇಕು. ಎರಡು ಸಮತೋಲನವಾಗಿ ಮಾಡಬೇಕು. ಇಲ್ಲ ಅಂದ್ರೆ ಕಾರಣಕ್ಕೆ ಕೆಲವರಿಗೆ ಬಹಳ ಹೇಳ್ತಾರೆ ರಿಬೇಟ್ ಗಳನ್ನ ಜಾಸ್ತಿ ಮಾಡಿ ಅನ್ನೋ ಹೇಳ್ತಾರೆ. ಈಗ 80C ಅಂಡ ನಮ್ಗೆ 1.5 ಲಕ್ಷ ಇದೆ, ಅದನ್ನ 2 ಲಕ್ಷಕ್ಕೆ ಇದು ಮಾಡಿ. ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಬಿಟ್ಟ 80D ಅನ್ಸುತ್ತಲ್ಲ, ಅದನ್ನ 25-50ಕ್ಕೆ ಮಾಡಿ. ಸೊ ಹೂಡಿಕೆನೂ ಹೆಚ್ಚಾದಂಗ ಆಗುತ್ತೆ, ಅವರು ಆ ಟ್ಯಾಕ್ಸ್ ಹಣ ಉಳಿಸ್ದಂಗೂ ಆಗುತ್ತೆ ಅನ್ನುವಂಥದ್ದು. ಅದ್ರ ಕಡೆಗೆ ಏನಾದ್ರು ಕಾನ್ಸಂಟ್ರೇಷನ್ ಇರ್ಬೋದಾ ಸರ್ ಈ ಬಾರಿ? ಬಹುಶಃ ಏನಾಗಿದೆ ಅಂದ್ರೆ ಹೋದ ವರ್ಷ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ ಓಲ್ಡ್ ತೆರಿಗೆ, ಓಲ್ಡ್ ಸ್ಕೀಮ್ ಮತ್ತೆ ನ್ಯೂ ಸ್ಕೀಮ್ ಅಂತ ತಗೊಂಡ್ಬಂತು. ಈ ಓಲ್ಡ್ ಸ್ಕೀಮ್ ನ್ಯೂ ಸ್ಕೀಮ್ ಏನು ವ್ಯತ್ಯಾಸ ಅಂದ್ರೆ ತೆರಿಗೆಯಲ್ಲಿ ತುಂಬಾ ಇಂಪ್ಯಾಕ್ಟ್ ಇಲ್ಲ, ಬಟ್ ಓಲ್ಡ್ ಸ್ಕೀಮ್ ಅಲ್ಲಿ ನಿಮಗೆ ತುಂಬಾ ಸೇವಿಂಗ್ಸ್ ಆಪ್ಷನ್ ಇತ್ತು. ಅಂದ್ರೆ ನಮ್ಮ ಸೇವಿಂಗ್ಸ್ ಆಪ್ಷನ್ ಮಾಡಿದ್ರೆ ನಿಮಗೆ ತೆರಿಗೆ ಸ್ವಲ್ಪ ರಿಯಾಯಿತಿ ಬರ್ತಾ ಇತ್ತು. ಹೊಸ ಸ್ಕೀಮಲ್ಲಿ ನೀವು ಸೇವ್ ಮಾಡಬೇಡಿ, ತೆರಿಗೆ ಏನೋ ಬೆನಿಫಿಟ್ ತಗೊಳ್ಳಿ ಅಂತ ಕೊಟ್ಟುಬಿಟ್ಟಿದೆ. ಇದು ತುಂಬಾ ಒಂದು ಅಪಾಯಕಾರಿಯಾಗಿ, ಯಾಕೆಂದ್ರೆ ಒಂದು 20-30 ಲಕ್ಷ ಯಾರು ಸ್ಯಾಲ್ರಿ ತಗೊಳ್ತಿದ್ರೋ, ಇನ್ಕಮ್ ಬರ್ತಿದ್ರೋ, ಮಿನಿಮಮ್ 3-5 ಲಕ್ಷ ಅವರು ಸೇವಿಂಗ್ಸ್ ಅಂತ ಮಾಡ್ತಾ ಇದ್ರು. ಈಗ ಸೇವಿಂಗ್ಸ್ ಇಲ್ಲದೆ ನೀವು ಖರ್ಚು ಮಾಡ್ಕೊಳ್ಳಿ, ತೆರಿಗೆ ಕಡಿಮೆ ಕೊಡ್ತೀವಿ ಅನ್ನೋದು ದಟ್ ಈಸ್ ಅ ವೆರಿ ವೆರಿ ಇನ್ ಮೈ ಪರ್ಸನಲ್ ಒಪಿನಿಯನ್ ಇಟ್ ಈಸ್ ನಾಟ್ ಎ ರೈಟ್ ಸ್ಟೆಪ್ ಇನ್ ಟರ್ಮ್ಸ್ ಆಫ್ ಏನೋ ಸೇವಿಂಗ್ ಮಾಡದೆ ಟ್ಯಾಕ್ಸ್ ರಿಯಾಯಿತಿ ಕೊಡ್ತೀನಿ ಅನ್ನೋದು. ಅದೊಂದು ಟ್ಯಾಕ್ಸ್ ವಿಚಾರ ಸಂಬಂಧಪಟ್ಟಂಗೆ ನಾನು ಬ್ರೇಕ್ ತಗೊಳ್ಳಕ್ಕಿಂತ ಮೊದಲು ಒಂದೇ ಒಂದು ಪಾಯಿಂಟ್ ಹೇಳಲೇಬೇಕು. ನನ್ನ ಸ್ನೇಹಿತರು MSIL ಅಲ್ಲಿ ಒಂದು ಚಿಟ್ ಹಾಕೊಂಡಿದ್ದಾರೆ. ನಾನು ಹೇಳಿದ್ರೆ ನಂದು ಚಿಟ್ಟಿದೆ, ಬೇರೆ ವಿಚಾರ, ಅದು ಹಾಕೊಂಡಿದ್ದಾರೆ. ಅವ್ರಿಗೆ ಯಾರೋ ಒಂದು ಅದ್ಭುತವಾದ ಐಡಿಯಾ ಕೊಟ್ಟರು. ಅವ್ರಿಗೆ ಏನಿಲ್ಲ, ನೀವು ಚಿಟ್ಟು ಬಂದು ಇದನ್ನ ದುಡ್ಡನ್ನು ಎತ್ಕೊಂಡ್ಬಿಡಿ, ಎತ್ಕೊಂಡು ನೀವು ಅಲ್ಲೇ ಇಡಿ, ಅವರು ಒಂದಿಷ್ಟು ನಿಮಗೆ ಬಡ್ಡಿ ಕೊಡ್ತಾರೆ. ಬಡ್ಡಿ ಕೊಟ್ಟಮೇಲೆ ಏನು ಅಂದ್ರೆ ನೀವು ಅದರಲ್ಲೇ ಏನು ಅಂದ್ರೆ ಇನ್ನೊಂದು ಚಿಟ್ಟನ್ನು ನೀವು ಬೇಕಿದ್ರೆ ನೀವು ಅದನ್ನು ಫಾಲೋ ಮಾಡಬಹುದು, ನಿಮ್ಗೆ ಬಹಳ ಈಸಿ ಆಗುತ್ತೆ ಅಂತ. ಇವ್ರಿಗೆ ಬಹಳ ಖುಷಿ ಏನಂತ, ಹೌದಲ್ಲ ಎಂತ ಅದ್ಭುತವಾದ ಮಾಡಿದ್ರು. ಮಾಡಿದ್ರೆ ಅಂತ ಗೊತ್ತಾ ಸರ್, ಅದಕ್ಕೆ ಇವರು ಬಡ್ಡಿ ಕೊಡ್ತಾರಲ್ಲ, ಆ ಬಡ್ಡಿ ತಿರುಗಿ ಹಾಕಿದ್ರು. ಆವಾಗ ಗೊತ್ತಾಯ್ತು ಇವ್ರು ಹೆಂಗ್ ಬರೆ ಹಾಕ್ತಾರಪ್ಪ ನಮಗೆ ಅಂತ. ಈ ರೀತಿ ಆಗ್ಬಿಟ್ರೆ ಬರೆ ಹಾಕ್ಸ್ಕೊಂಡ್ ಕಡೆಗೆ ಹಾಕ್ಸ್ಕೋಬೇಕು, ಹಾಕ್ಸ್ಕೊಳ್ಳೋರೇ ಹಾಕ್ಸ್ಕೋಬೇಕು ಅಂತ ಹೆಂಗೆ ಸರ್? ಇದು ಪ್ರಶ್ನೆ.